ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ನಾವೇನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಈಗ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ತೊಳೆದಿಟ್ಟಿರುವಂಥ ಚಿಕನ್ನ ನಾನೀಗ ಹಾಕ್ತಾಯಿದ್ದೀನಿ. ಚಿಕನ್ನ ಹೇಗೆ ತೊಳಿಬೇಕು ಅಂದರೆ ಅರಿಶಿನ ಉಪ್ಪು ಹಾಕಿ ಕ್ಲೀನಾಗಿ 2-3 ಟೈಮ್ಸ್ ತೊಳಿಬೇಕು. ತೊಳೆದಿರೋ ಚಿಕನ್ನ ನಾನಿವಾಗ ಹಾಕ್ತಾಯಿದ್ದೀನಿ ನೋಡಿ. ತುಂಬ ತೊಗೊಬಂದಿಲ್ಲ, ಇನ್ನು 1/4 kg ತೊಗೊಂಬಂದು ಮಾಡ್ಕೊತೀವಿ. ಅಂದರೆ ಒಂದು ನೈಟಿಗೋಸ್ಕರ ಅಷ್ಟೇ. ನಾಳೆ ಶನಿವಾರ ಇರೋದ್ರಿಂದ ನಾವು ತಿನ್ನಲ್ಲ, ಹಾಗಾಗಿ ಇವತ್ತೊಂದು ನೈಟ್ ಅಷ್ಟೇ ಮಾಡ್ಕೊತಾ ಇರೋದು ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು 5-10 ನಿಮಿಷ ಕ್ಲೀನಾಗಿ ಮುಚ್ಚಿ ಇಟ್ಟಿದ್ದೀನಿ. ಮುಚ್ಚಿದ್ಮೇಲೆ ಈಗ ನೋಡಿ ಈ ಥರ ಆಗಿದೆ. 5 ನಿಮಿಷ ಬಿಟ್ಟು ಓಪನ್ ಮಾಡಿರೋದು. ಈಗ ನೋಡಿ ಈ ಥರ ಆಗಿದೆ. ಈ ಥರ ಆದಮೇಲೆ ಇದಕ್ಕೀಗ ನಾವು ಹಾಕಬೇಕಾಗಿರೋ ಮಸಾಲೆ ಎಲ್ಲ ಹಾಕೋಣ ನೋಡಿ. ಈಗ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ನೋಡ್ಕೊಂಡು ಹಾಕಿ, ಎಷ್ಟು ತಂದರೆ ಚಿಕನ್ನು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸ್ವಲ್ಪ ಚಿಕನ್ ಮಸಾಲ, ಆಮೇಲೆ ಈಗ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೋಣ. ನಿಮಗೆ ಎಷ್ಟು ಖಾರ ಬೇಕು, ಖಾರ ತಿನ್ನೋದು ಖಾರ, ಬಟ್ ಚಿಕನ್ನಿಗೆ ಸ್ವಲ್ಪ ಖಾರ ಇದ್ರೇ ಚೆಂದ. ಖಾರದ ಪುಡಿ ಹಾಕಿದ್ದೀನಿ. ಈಗ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಮೊಸರಿದ್ರೆ ಆಗುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ಈಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಬಿಡೋಣ. ಧನಿಯಾ ಪುಡಿ ಈಗ ಹಾಕ್ತೀನಿ ನೋಡಿ. ಧನಿಯಾ ಪುಡಿ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಅದು ಚಿಕನಲ್ಲಿ ಮಿಕ್ಸ್ ಆಗಬೇಕು. ಆ ಥರ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದೆಲ್ಲ ಮಾಡುವಾಗ ಸ್ವಲ್ಪ ಲೋ ಸ್ಪ್ಯಾನಲ್ಲಿಟ್ಟರೆ ಚೆನ್ನಾಗಿರುತ್ತೆ. ನೀರು ಹಾಕಿರಲ್ಲವಲ್ಲ, ಹಾಗಾಗಿ ಹೇಳ್ತಾಯಿದ್ದೀನಿ. ಇದು ಈ ಥರ ಹಾಕಾದ್ಮೇಲೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ತುಂಬ ಹಾಕಿದ್ರೆ ಡ್ರೈ ಆಗಲ್ಲ, ಚೆನ್ನಾಗಲ್ಲ, ರಸ ಇದ್ಬಿಡುತ್ತೆ. ಈಗ 1 ಲೋಟದಷ್ಟು ಅಷ್ಟೇ ಹಾಕ್ತಾಯಿದ್ದೀನಿ ನಾನು. ನನಗೆ ಸ್ವಲ್ಪ ಡ್ರೈ ಬೇಕು, ಹಾಗಾಗಿ ನೋಡಿ. ಈಗ ಹಾಕಿ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಚಿಕನ್ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಈಗ 10 ನಿಮಿಷ ಆಗಿದೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಡ್ಯಾನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಸೂಪರಾಗಿರುತ್ತೆ ತಿನ್ನೋಕೆ. ಮಾತ್ರ ನನ್ನ ಫೇವ್ರೇಟ್ ಇದು. ಅಂದರೆ ಇನ್ನೊಂದು ವಿಷಯ ಗೊತ್ತಾ, ಇದು ನಾನು ಮಾಡ್ತಾ ಇರೋದು ನಾನಲ್ಲ, ನಮ್ಮ ಮನೆಯವರು ವಿಡಿಯೋ ಮಾಡಿರೋದಷ್ಟೇ ನಾನು. ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ಜು ನೋಡಿ. ಕಲರ್ಫುಲ್ಲಾಗಿ ಯಾವ ಥರ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನ್ ವೆಜ್ ಪ್ರಿಯ ಅವ್ರು ಯಾರ್ಯಾರು ಇದ್ದೀರಾ ಎಲ್ಲ ಕಾಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ಬಾಯ್.